Hey guys, welcome to my YouTube channel. ಸೊ ಇವತ್ತು ಮಾರ್ಕೆಟ್ ಬಂದು ಗ್ಯಾಪ್ ಅಪ್ಪಲ್ಲಿ ಓಪನ್ ಆಯಿತು 400 ಪಾಯಿಂಟ್ಸ್. ಸೊ ಹಾಗೇನೆ ಒಂದು 500 ತನಕ ಅಪ್ ಹೋಗಿ ಮತ್ತು 300 ಪಾಯಿಂಟ್ಸ್ ಡೌನ್ ಆಗಿದೆ. 300 ಪಾಯಿಂಟ್ಸ್ ಡೌನ್ ಆಗಿ 300 ಪಾಯಿಂಟ್ಸ್ ಡೌನ್ ಆಗಿ ಮತ್ತೆ ಏನಂದರೆ ಇದು ಗ್ರೀನಲ್ಲೇ ಅಪ್ಪಲ್ಲೇ ಮಾರ್ಕೆಟ್ ರನ್ ಆಗ್ತಿದೆ. ಸೊ ಇವತ್ತೇನಂದರೆ ಥರ್ಸ್ಡೇ ಬೇರೆ, ವೀಕ್ಲಿ ಎಕ್ಸ್ಪೈರಿ ಇರುತ್ತೆ ಈ ಬ್ಯಾಂಕ್ ನಿಫ್ಟಿಗೆಲ್ಲನೂ. ಈ ಬ್ಯಾಂಕ್ ನಿಫ್ಟಿ ಇದೆ ಅಲ್ವಾ, ಈ ಬ್ಯಾಂಕ್ ನಿಫ್ಟಿಗೆಲ್ಲನೂ ವೀಕ್ಲಿ ಎಕ್ಸ್ಪೈರಿ ಇರುತ್ತೆ. ಆ ವೀಕ್ಲಿ ಎಕ್ಸ್ಪೈರಿ ಇರೋದ್ರಿಂದ ನೀವು ಯಾವುದೇ ಶೇರ್ ತೊಗೊಂಡ್ರೂ ಎರಡೂ ಲಾಸಲ್ಲೇ ಹೋಗುತ್ತೆ. ಎರಡೂ ಇವತ್ತು ಡೌನ್ ಆಗ್ತಾನೆ ಇರುತ್ತೆ. ನೋಡಿ, ಇದು ಪುಟ್ ಆಪ್ಷನ್ನು ಈ ಕಡಿಮೆ ಅಂತ ಅಮೌಂಟ್ ಇದೆ, ಯಾವುದಿದೆ 3 ರುಪೀಸು, 7 ರುಪೀಸು, 2 ರುಪೀಸು, ಇಲ್ಲ 5 ರುಪೀಸ್ ಇಟ್ಕೊಳ್ಳಿ. ನೋಡಿ, ಇದೆಲ್ಲನೂ ಈವ್ನಿಂಗ್ ಒಳಗಡೆ ಝೀರೋ ಆಗುತ್ತೆ. ಇದರ ಮೇಲೆ ನೀವೇನೇ ಹಾಕಿದ್ರು ಈ ಪುಟ್ ಆಪ್ಷನನ್ನು ಸೆಲ್ ಮಾಡಿದ್ರೆ ಯು ಕ್ಯಾನ್ ಮೇಕ್ ದ ಪ್ರಾಫಿಟ್. ಇದನ್ನು ಯಾವುದೇ ಕಾರಣಕ್ಕೂ ಥರ್ಸ್ಡೇ ಟೈಮಲ್ಲಿ ಈ ಪುಟ್ ಆಪ್ಷನನ್ನು ಬೈ ಮಾಡೋಕ್ಕೆ ಹೋಗಬಾರ್ದು. ಸೆಲ್ ಮಾಡಿ ಬೇಕಂದರೆ ಯು ಕ್ಯಾನ್ ಮೇಕ್ ದ ಪ್ರಾಫಿಟ್, ಬಟ್ ಸೆಲ್ ಮಾಡೋಕ್ಕೆ ಲೈಕ್ ಯು ನೀಡ್ ಲ್ಯಾಕ್ಸ್ ಟುಗೆದರ್. ಒಂದೊಂದಕ್ಕೂ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಇದನ್ನು ಸೆಲ್ ಮಾಡಿ ಯು ಕ್ಯಾನ್ ಮೇಕ್ ದ ಪ್ರಾಫಿಟ್. ನೋಡಿ, ಒಂದು ಲಾಟ್ ತೊಗೋಬೇಕಂದ್ರೆ ನಿಮಗೆ 91,000 ರೂಪಾಯಿ ಬೇಕು. ಅದು ಏನು 30 ಪೈಸಾಗೆ. ಇನ್ ಕೇಸ್ ಇದನ್ನು 2 ಲಾಟ್ ತೊಗೋಬೇಕು ಅಂದ್ಕೊಳ್ಳಿ, 1,82,000 ಬೇಕು. ಅದು ಇಂಟ್ರಾಡೇಗೆ ಮಾರ್ಜಿನ್ ಕೊಡ್ತಾರೆ. ಇಷ್ಟಿದ್ದರೆ ನೀವು 30 ಪೈಸಾಗೆ ತೊಗೋಬೋದು. ಆಲ್ಮೋಸ್ಟ್ ನಿಮಗೆಲ್ಲನೂ ಇದು 1,000 ರುಪೀಸ್, 1,500 ರುಪೀಸ್ ಮಾತ್ರ ಪ್ರಾಫಿಟ್ 100% ಬರುತ್ತೆ. ಯಾವುದೇ ಕಾರಣಕ್ಕೂ ಲಾಸ್ ಆಗೋಲ್ಲ. ಬಟ್ ಏನಂದರೆ ಮಾರ್ಜಿನ್ ಇಷ್ಟು ಎಸ್ಟಿಮೇಟೆಡ್ ಮಾರ್ಜಿನ್ 1,82,000 ಬೇಕಾಗುತ್ತೆ ಇದಕ್ಕೆ. ಸೊ ಇವತ್ತು ಮತ್ತು ನೋಡಿ, ಕಾಲ್ ಆಪ್ಷನ್ನು, ಪುಟ್ ಆಪ್ಷನ್ನು ಲಾಸಲ್ಲಿದೆ, ರೆಡ್ಡಲ್ಲಿದೆ. ಆಮೇಲೆ ಕಾಲ್ ಆಪ್ಷನ್ ಕೂಡ ತುಂಬ ರೆಡ್ಡಲ್ಲೇ ಇದೆ. ಈವನ್ ನೀವು ನೋಡಿಕೊಂಡ್ರೆ ಕಾಲ್ ಆಪ್ಷನ್ ಒಂದೊಂದು ಪ್ರಾಫಿಟಲ್ಲಿ ಇರೋದು ಕೂಡ ನೋಡ್ಕೊಳ್ಳಿ. ಈವ್ನಿಂಗ್ ಒಳಗಡೆ ಇದು ರೆಡ್ಡಿಗೆ ಬಂದಿರುತ್ತೆ. ಇದೇನು ಜಾಸ್ತಿ ಕಡಿಮೆ ಆಗಿಲ್ಲ, ಬಟ್ ಕಡಿಮೆ ಆಗೇ ಆಗುತ್ತೆ. ಇದರಲ್ಲಿ ಕೂಡ ಈ ಕ್ಯಾನ್ ಮೇಕ್ ದ ಪ್ರಾಫಿಟ್ ಮೋರ್. ಸೊ ಹಾಗಾಗಿ ನಾನೇನು ಮಾಡಿದೆ, ಜಸ್ಟ್ ನನ್ನ ಟಾರ್ಗೆಟ್ ಬಂದು ನಿನ್ನೆ ವಿಡಿಯೋದಲ್ಲಿ ಹೇಳ್ದಂಗೆ 300 to 400 ರುಪೀಸ್. ಸೊ ಹಾಗಾಗಿ 300 ರುಪೀಸ್ ಪ್ರಾಫಿಟ್ ಬುಕ್ ಮಾಡಿಕೊಂಡೆ. ಸೊ ಜಸ್ಟ್ ಮಾರ್ಕೆಟಿಂದ ಎಕ್ಸಿಟ್ ಆಗಿದ್ದೀನಿ. ನಾನಿನ್ನು ಇವತ್ತಿಗೆ ಟ್ರೇಡ್ ಮಾಡೋಕ್ಕೆ ಹೋಗಲ್ಲ. ಸೊ ಈವನ್ ಯಾಕೆಂದರೆ ನನ್ನ ಹತ್ರ ಇರೋದು ಕಡಿಮೆ ಕ್ಯಾಪಿಟಲ್. ಈ ಕಡಿಮೆ ಕ್ಯಾಪಿಟಲ್ ಇರೋದ್ರಿಂದ ನಾನು ಜಸ್ಟ್ ಎಷ್ಟು ಬೇಕೋ ಅಷ್ಟು, ಒಂದು 300 to 400 ಶೇರ್ ನನ್ನ ಅಂದಾಜಿಗೆ ಬಂತ ದೆನ್ ನಾನು ಪರ್ಚೇಸ್ ಮಾಡ್ತೀನಿ. ಇಲ್ಲ ಅಂದರೆ ಮಾಡೋಕ್ಕೋಗಲ್ಲ. ಇದು ಇವತ್ತಿನ ನಂದು ಪ್ರಾಫಿಟ್ 300 ರುಪೀಸ್ ಇದೆ. ಸೊ ಇನ್ ಕೇಸ್ ಯಾರಾದ್ರೂ ಕಡಿಮೆ ದುಡ್ಡಲ್ಲಿ ಕಡಿಮೆ ಪ್ರಾಫಿಟ್ ಮಾಡಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ಸ್ವಲ್ಪ ಶೇರ್ಸ್ ಕೊಡ್ತೀನಿ. ಬಟ್ ಈವನ್ ನೀವು ಕೂಡ ಅದನ್ನು ಅನಲೈಸ್ ಮಾಡಿ ಯಾವಾಗ ಬೈ ಮಾಡಬೇಕು, ಯಾವಾಗ ಸೆಲ್ ಮಾಡಬೇಕು ಅನ್ನೋದನ್ನು ನಾನು ಹೇಳ್ತೀನಿ. ನೀವು ಅದನ್ನು ಪ್ರೀವಿಯಸ್ ಅಂದರೆ ಮಾರ್ಕೆಟ್ ಓಪನ್ ಆಗೋಕ್ಕೆ ಮುಂಚೆನೇ ಅನಲೈಸ್ ಮಾಡಿ ಇಟ್ಕೊಂಡಿರಬೇಕು. ನಿಮಗೆ ಏನಾದ್ರೂ ಅದರಲ್ಲಿ ಪ್ರಾಫಿಟ್ ಬರುತ್ತೆ ಅನ್ನೋಂಗಿದ್ರೆ ಮಾತ್ರ ನೀವು ಅದನ್ನು ಬೈ ಮಾಡಿ. ಇಲ್ಲ ಅಂದರೆ ಆವತ್ತಿನ ದಿನಕ್ಕೆ ಏನು ಬೈ ಮಾಡೋಕ್ಕೆ ಹೋಗಬೇಡಿ. ಈವನ್ ನಾವು ಅವತ್ತು ನಿಮಗೇನೂ ಪ್ರಾಫಿಟ್ ಬಂದಿಲ್ಲ ಅಂದರೂ ಓಕೆ, ನೀವು ಅವತ್ತು ಏನು ಬೈ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನಮಗೆ ಪ್ರಾಫಿಟ್ ಕಡಿಮೆ ಬರುತ್ತೆ. ಇನ್ ಕೇಸ್ ಏನಾದ್ರೂ ಈ ಬ್ಯಾಂಕ್ ನಿಫ್ಟಿಯಲ್ಲಿ ವೇರಿಯೇಷನ್ ತುಂಬ ಇರೋದ್ರಿಂದ ಒಂದೇ ಟೈಮ್ 20-30 ನಮ್ಮದು ವೇರಿಯೇಷನ್ ಏನಂದರೆ, ಇವಾಗ ತುಂಬ ದುಡ್ಡು ಇಟ್ಟಿರೋರು ಅಂದರೆ ಈ ಸ್ಟಾಪ್ ಲಾಸ್ ಎಲ್ಲ ತುಂಬ ಜಾಸ್ತಿ ಇಟ್ಟಿರ್ತಾರೆ. ಅಟ್ಲೀಸ್ಟ್ 32 ಪಾಯಿಂಟ್ಸ್ ಇಟ್ಟಿರ್ತಾರೆ. ನಾವು ಅಷ್ಟಕ್ಕೆ ಇರೋಕ್ಕಾಗಲ್ಲ. ಯಾಕೆಂದರೆ ನಮ್ಮ ಹತ್ರ ಮಾರ್ಜಿನ್ನೇ ಕಡಿಮೆ ಇದೆಯಲ್ವ ಕ್ಯಾಪಿಟಲ್. ಹಾಗಾಗಿ ಕಡಿಮೆ ಇರೋದ್ರಿಂದ ನಾವು ಜಾಸ್ತಿ ಇಡೋಕ್ಕಾಗಲ್ಲ. ಹಾಗಾಗಿ ಏನಿದ್ರೂ ನಾವು 5 to 10 ಪಾಯಿಂಟ್ಸ್ ಇಟ್ಟಿರ್ತೀವಲ್ಲ, ಇನ್ ಕೇಸ್ ಏನಾದ್ರೂ ವೇರಿಯೇಷನ್ ಜಾಸ್ತಿ ಆಗಿ 10 ಪಾಯಿಂಟ್ಸ್ ಬಿತ್ತು ಅಂದ್ರೂ ನಮ್ಮದು ಸ್ಟಾಪ್ ಲಾಸ್ ಇಟ್ಟಾಗಲ್ಲ. ಸೊ ಜಾಸ್ತಿ ಲಾಸ್ ಆಗಿಬಿಡುತ್ತೆ. ಹಾಗಾಗಿ ನಾವು ನೋಡಿಕೊಂಡೇ ತುಂಬ ಅನಲೈಸ್ ಮಾಡಿನೇ ಪೇಷನ್ಸಿಂದಾನೇ ನಾವು ಟ್ರೇಡ್ ಮಾಡಬೇಕಾಗುತ್ತೆ.
ಓಕೆನಾ? ಥ್ಯಾಂಕ್ ಯು ಗೈಸ್, ಬಾಯ್.